ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಸಮಾಜಕ್ಕೋಸ್ಕರವಾಗಿ ನೀವು ಮಾಡ್ತಕ್ಕಂತಹ ಸೇವೆ ಹಾಗೆ ಸಮಾಜದ ಹಿತದೃಷ್ಟಿಯಿಂದ ಮಾಡ್ತಕ್ಕಂತಹ ಸಹಾಯ ನಿಮ್ಮ ಗೌರವವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಬೆಲೆ ಬಾಳ್ತಕ್ಕಂತಹ ವಸ್ತುವನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಇದೆ. ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಬಹುದು. ಇದೆಲ್ಲದಕ್ಕೂ ಕೂಡ ಹಂತ ಹಂತವಾಗಿ ಅವಕಾಶಗಳಾಗ್ತಾ ಹೋಗುತ್ತೆ. ನಿಮ್ಮ ಬಗ್ಗೆ, ನಿಮ್ಮ ಭದ್ರತೆಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಯಾವಾಗ ಸಮಾಜದಲ್ಲಿ ಹೆಚ್ಚು ಜನಪ್ರಿಯರಾಗ್ತಿರೋ ಆಗ ನಿಮಗೆ ಗೊತ್ತಿಲ್ಲದೆ ಶತ್ರುಗಳು ಹೆಚ್ಚಾಗ್ತಾ ಹೋಗ್ತಾರೆ ಅನ್ನುವಂಥದ್ದು ಯಶಸ್ಸಿದೆ. ಅದರ ಜೊತೆಯಲ್ಲಿ ಗುರಿಯೂ ಕೂಡ ನಿರ್ದಿಷ್ಟವಾಗಿರಲಿ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಗೊಂದಲ ಬೇಸರ ಆಗ್ತಕ್ಕಂಥದ್ದಿದೆ. ಅದೃಷ್ಟ ಚೆನ್ನಾಗಿದೆ ಅಂತ ಹೇಳಿ ಅಂದ್ಕೊಳ್ಳೋದ್ರೊಳಗಡೆ ದಿನ ಕಳೆದು ಹೋಗ್ತಕ್ಕಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ನಿಮ್ಮ ಬಗ್ಗೆ ನೀವೇ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು. ಏನೇನೆಲ್ಲ ಆಗ್ತಾ ಇದೆ, ಯಾವ ಯಾವ ವಿಚಾರಗಳಲ್ಲಿ ನಾನು ಸರಿಯಾದಂತಹ ತೀರ್ಮಾನವನ್ನು ಮಾಡ್ತಾ ಇದ್ದೀನಿ, ಹೇಗೆ ನಡ್ಕೊಳ್ತಾ ಇದ್ದೀನಿ, ಏನು ಬದಲಾವಣೆಗಳಾಗ್ತಾ ಇದೆ, ಇದಕ್ಕೆ ನನ್ನ ಪಾತ್ರ ಎಷ್ಟು, ನಾನು ಹೇಗೆ ಬದಲಾಗಬೇಕು, ಬರುವಂತಹ ಸವಾಲುಗಳನ್ನು ಹೇಗೆ ಸ್ವೀಕರಿಸಬೇಕು, ಅದನ್ನು ಹೇಗೆ ಪರಿಹರಿಸ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಚಿಂತನೆಗಳು ನಡಿಲೇಬೇಕಾದಂತಹ ಅಗತ್ಯವಾಗಿರ್ತಕ್ಕಂತಹ ವಿಚಾರ. ಈ ದಿವಸ ಅದಕ್ಕೆ ಅವಕಾಶ ಇದೆ. ನಿಮ್ಮ ಸಹಕಾರಕ್ಕೆ ಅನುಗುಣವಾಗಿ ಬೆಲೆ ಸಿಕ್ಕತ್ತೆ. ಅಂದರೆ ನೀವು ಬೇರೆಯವರಿಗೆ, ಬೇರೆಯ ಕೆಲಸಕ್ಕೆ ಯಾವ ರೀತಿ ಸಹಕರಿಸ್ತೀರೋ ಅಷ್ಟು ಗೌರವ ನಿಮಗೆ ಸಿಗ್ತಕ್ಕಂಥದ್ದು, ಅಥವಾ ಅದರಿಂದ ಆಗ್ತಕ್ಕಂತಹ ಲಾಭ ನಿಮಗೆ ಸರಿಯಾದಂತಹ ರೀತಿಯಲ್ಲಿ ಆಗುವಂಥದ್ದು. ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿರಾಸೆ ಆಗುತ್ತೆ. ಯಾವುದಕ್ಕೂ ನೀವು ಸಹಕಾರ ಕೊಡೋದಿಲ್ಲ ಅಂತಂದರೆ ಹಣ ಹೇಗೆ ಬರುತ್ತೆ ಅನ್ನುವಂಥದ್ದು ಪ್ರಶ್ನೆ. ಅನಗತ್ಯವಾಗಿ ಅನುಪಯುಕ್ತವಾದಂತಹ ವಿಚಾರಗಳಲ್ಲಿ ಸಮಯ ಹಾಳಾಗಿ ಹೋಗುತ್ತೆ. ಅದು ನಿಮ್ಮ ಗಮನಕ್ಕೆ ಬರುವುದೇ ಇಲ್ಲ. ವಾದ ವಿವಾದಗಳಿಂದ ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ. ಆತಂಕ ಬೇಡ. ಸಮಾಧಾನವಾಗಿದ್ದರೆ ಈ ದಿವಸವನ್ನು ಹೇಗೋ ಕಳೆಯಬಹುದು ಅನ್ನುವಂಥದ್ದು. ಈಶ್ವರನ ಪ್ರಾರ್ಥನೆಯನ್ನು ಮಾಡಿ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬುದಾಗಿ 11 ಸಲ ಹೇಳ್ಕೊಳ್ಳಿ. ಈಶ್ವರನ ಕಟಾಕೃಪಾಕ್ಷ ನಿಮ್ಮ ಮೇಲೆ ಇರಲಿ. ಶುಭವಾಗಿ. ಮಿಥುನ ರಾಶಿ, ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಡಿ. ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು ನೀವೇ ಕಾಪಾಡಬೇಕು. ನಿಮ್ಮಿಂದನೇ ಮನೆಯಲ್ಲಿ ಅಶಾಂತಿ ಆಯಿತು, ಅಸಮಾಧಾನ ಆಯಿತು ಅನ್ನುವ ಮಾತು ಬರಬಹುದು. ಅದಕ್ಕೆ ಅವಕಾಶಗಳನ್ನು ಮಾಡಿಕೊಡಬೇಡಿ. ನಿಮ್ಮ ನಡವಳಿಕೆಯಿಂದಲೇ ಮನೆಯಲ್ಲಿ ಅಶಾಂತಿ, ನೀವು ಹೇಗೆ ವರ್ತಿಸ್ತೀರಿ ಅನ್ನೋದ್ರ ಮೇಲೆ ಮನೆಯಲ್ಲಿರ್ತಕ್ಕಂತಹ ಶಾಂತಿ ಕದಡಿ ಹೋಗುತ್ತೆ ಅನ್ನುವಂಥದ್ದು ಎಚ್ಚರ ಇರಲಿ. ಜನ ನಿಮ್ಮ ಮಾತುಗಳನ್ನು ಕೇಳದೇ ಇರಬಹುದು. ಬಲವಂತ ಮಾಡೋದಕ್ಕೆ ಹೋಗಬೇಡಿ. ನೀವು ಹೇಳಬೇಕಾದಂತಹ ಸಂದರ್ಭಗಳು ಬಂದರೆ, ಏನಾದರೂ ಸಲಹೆಗಳನ್ನು ಕೊಡಬೇಕಾದಂತಹ ಸಂದರ್ಭಗಳು ಬಂದರೆ ನಿಮ್ಮ ಪಾಡಿಗೆ ನೀವು ಕೊಡಿ. ಬೇಕಾದವರು ಅದನ್ನು ತಗೊಳ್ತಾರೆ. ಬಲವಂತ ಮಾಡೋದಕ್ಕೆ ನೀವು ಯಾರು ಅನ್ನುವಂಥದ್ದಾಗತ್ತೆ. ಬಂಧುಗಳ ಜೊತೆಯಲ್ಲಿ ಸಂತೋಷದ ಸಮಯವನ್ನು ಕಳೀತೀರಿ. ಇದು ನಿಮಗಿರತಕ್ಕಂತಹ ಭಾಗ್ಯ. ಇದನ್ನು ನೀವು ಅನುಭವಿಸ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗಿ ಇದ್ದೇ ಇದೆ. ಆದರೆ ಬಲವಂತವಾಗಿ ಅದನ್ನು ಪಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲ ಕೆಲಸ ಮುಗಿದ ನಂತರದಲ್ಲಿ ಆ ಫಲ ಏನು ಸಿಕ್ಕಬೇಕೋ ಅದು ನಿಮಗೆ ಬಂದೇ ಬರುತ್ತೆ. ಕೋಪದಿಂದ ಗಾಯ ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳಿದೆ. ಇವೆಲ್ಲವನ್ನು ಗಮನಿಸಿದಾಗ ಮನಃಶಾಂತಿಗೋಸ್ಕರವಾಗಿ ಆದರೂ ತುಳಸಿಯಿಂದ ಮಹಾವಿಷ್ಣುವನ್ನು ಅರ್ಚನೆ ಮಾಡಿ, ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಹಳೆಯ ವಿಚಾರಗಳು, ನಡೆದು ಹೋಗಿರತಕ್ಕಂಥದ್ದು, ಕಹಿ ಘಟನೆಗಳು, ಇದು ಯಾವುದನ್ನೂ ಕೂಡ ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ತಕ್ಕಂತಹ ಪ್ರಯತ್ನಗಳನ್ನು ಮಾಡಬೇಡಿ. ಅದು ನಿಮ್ಮ ಮನಸ್ಸಿನ ಖಿನ್ನತೆಗೆ ಕಾರಣವಾಗುತ್ತೆ. ಅದರಿಂದ ಯಾವ ಅನುಕೂಲವೂ ಯಾವ ಪ್ರಯೋಜನವೂ ಇಲ್ಲ ಅನ್ನುವಂಥದ್ದು. ಹೊಸ ಹೂಡಿಕೆಗೆ ಅನುಕೂಲಕರವಾದಂತಹ ದಿವಸ ಅಂತ ಹೇಳಬೇಕು. ನಿಮ್ಮ ಗುರಿಯನ್ನು ಮುಟ್ಟೋದಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ. ಹಾಗಾಗಿ ಸರಿಯಾದಂತಹ ಒಂದು ನಿಖರವಾದಂತಹ ಒಂದು ಪ್ಲಾನ್ ಅನ್ನುವಂಥದ್ದು ನಿಮಗೆ ಬೇಕು. ಅದಿಲ್ಲ ಅಂತಾದರೆ ಗುರಿ ಮುಟ್ಟೋದಕ್ಕೆ ಕಷ್ಟವಾದೀತು. ಜನರಿಗೆ
ನಿಮ್ಮನ್ನು ನೋಡಿದ್ರೆ ಏನೋ ಒಂದು ರೀತಿಯ ವಿಶ್ವಾಸ, ನೀವೇ ಸ್ಫೂರ್ತಿ ಅನ್ನುವ ರೀತಿಯಲ್ಲಿರ್ತಾರೆ. ನೀವು ಕೂಡ ಹಾಗೆ ಬೇರೆಯವರನ್ನ ಆಕರ್ಷಣೆ ಮಾಡ್ತೀರಿ. ಆದರೆ ಆಕರ್ಷಿತರಾದಂತಹ ಜನರಿಗೆ ನ್ಯಾಯವನ್ನು ಒದಗಿಸ್ಬೇಕಲ್ಲ, ಅದು ನಿಮ್ಮ ಹತ್ರ ಆಗ್ತಾಯಿಲ್ಲ, ಆಗುವುದೂ ಇಲ್ಲ. ಅದು ತಪ್ಪಾಗತ್ತೆ, ತೊಂದರೆಯಾಗತ್ತೆ. ಅದಕ್ಕೆ ಸರಿಯಾಗಿ ಗುರಿಯನ್ನು ಇಟ್ಟುಕೊಳ್ಬೇಕು. ಬದಲಾವಣೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಚಿಂತನೆಯನ್ನು ಮಾಡಬೇಡಿ, ಅದು ಸಾಧ್ಯ ಆಗದೇ ಇರತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡಿ, ಅದು ನಿಮಗೆ ರಕ್ಷಣೆಯನ್ನು ನೀಡಲಿ. ಶುಭವಾಗಲಿ.